नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 17 अगस्त, वार सोमवार। तो चलिए शुरू करते हैं आज के समाचार। नमस्कार, मैं कांचना कामळे। भारतीय मजदूर संघ ने कर्मचारियों व मजदूरों की कई समस्या जैसे वेतन वृद्धि, बोनस, ईपीएफ व स्थायी करने को लेकर माननीय तहसीलदार जी को निवेदन पत्र दिया। संघ के कई पदाधिकारी व सदस्यगण उपस्थित थे। बोलो भारत माता की। ಭಾರತ ದೇಶದ ನಮ್ಮ ಭಾರತೀಯ ಮಜ್ದೂರ್ ಸಂಘ ಏನು ಕಾರ್ಮಿಕರ ಬಗ್ಗೆ 14 ಬೇಡಿಕೆಗಳನ್ನ ಹಮ್ಮಿಕೊಂಡು ಇವತ್ತು ದೇಶಾದ್ಯಂತ ಭಾರತೀಯ ಮಜ್ದೂರ್ ಸಂಘ ಏನು ಹೋರಾಟ ಮಾಡ್ತಾ ಇದೆ. ಪೆನ್ಷನ್ ಇರಬಹುದು, ಕನಿಷ್ಠ ವೇತನ ಇರಬಹುದು. ಕನಿಷ್ಠ ವೇತನ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆಡಳಿತ ವರ್ಗದವರು ಮತ್ತೆ ಅದನ್ನ ತಡೆ ಹಿಡಿದು ಕನಿಷ್ಠ ವೇತನವನ್ನ ಜಾರಿ ಇನ್ನೂ ತಂದಿರುವುದಿಲ್ಲ. ಹಾಗಾಗಿ ಭಾರತ ಮಜ್ದೂರ್ ಸಂಘವು ಈ ಎಲ್ಲ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅನ್ನುವ ಒಂದು ಉದ್ದೇಶದಿಂದ ದೇಶಾದ್ಯಂತ ಹೋರಾಟವನ್ನ ಏನ್ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಎಲ್ಲ ಕಾರ್ಮಿಕರು ಹಾಗೂ ಇನ್ನುಳಿದ ವಿಭಾಗಗಳ ಕಾರ್ಮಿಕರು ಸೇರಿ ನಾವೆಲ್ಲರೂ ಇವತ್ತ ಹೋರಾಟದ ಮುಖಾಂತರ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ, ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ, ಕಾರ್ಮಿಕರ ಆಯುಕ್ತರಿಗೂ ನಾವು ಮನವಿಯನ್ನ ಏನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಈ ಭಾಗವಾಗಿ ನಮ್ಮ ಪೇಪರ್ ಮಿಲ್ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಭರತ್ ಪಾಟೀಲ್ ಅವರು ಆ ಒಂದು 14 ಬೇಡಿಕೆಗಳು ಏನೇನು ಅನ್ನುವುದನ್ನ ಓದಿ ಹೇಳ್ತಾರೆ. ತದನಂತರ ಆ ಮನವಿಯನ್ನ ನಾವು ತಹಶೀಲ್ದಾರ್ ಮುಖಾಂತರ ಇನ್ನುಳಿದ ಎಲ್ಲ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ತಲುಪಿಸಲಿಕ್ಕೆ ನಾವು ಈ ಹೋರಾಟದ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಈಗ ನಮ್ಮ ಭರತ್ ಪಾಟೀಲ್ ಅವರು ಆ ಒಂದು 14 ಬೇಡಿಕೆಗಳು ಏನೇನು ಅನ್ನೋದನ್ನ ಓದಿ ಹೇಳ್ತಾರೆ. ಆವಾಜ್ ದೋ, ಆವಾಜ್ ದೋ, ಏನೇ ಬರಲಿ, ಏನೇ ಬರಲಿ. ಸೇರಿದಂತ ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇವತ್ತು ನಾವು ಇಲ್ಲಿ ಸೇರಿದ ಮುಖ್ಯ ವಿಷಯ ಏನೆಂದರೆ ಕಾರ್ಮಿಕರ ಮೂಲಭೂತ ಹಕ್ಕುಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಮತ್ತು ಸರ್ಕಾರದ ಮೌನ. ವರ್ಷಗಳು ಕಳೆದರೂ ಕಾರ್ಮಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಸರ್ಕಾರ ಆಡಳಿತ ನಡೆಸುವಂತವರು ಕಾರ್ಮಿಕರ ನೋವು ಕೇಳಿಸ್ಕೊಳ್ತಾ ಇಲ್ಲ. ಭರವಸೆಗಳು ಕೇವಲ ಕಾಗದದಲ್ಲಿ ಉಳಿದಿದೆ. ಹಾಗಾಗಿ ಇನ್ನು ನಾವು ಮೌನವಾಗಿರಲು ಸಾಧ್ಯವಿಲ್ಲ. ರಾಜ್ಯ ಸರ್ಕಾರ ಮೇ 2026ರಲ್ಲಿ ಕನಿಷ್ಠ ವೇತನ ಸಲಹಾ ಮಂಡಳಿ ವರದಿಯಂತೆ ಕನಿಷ್ಠ ವೇತನ ಅಧಿಸೂಚನೆಯನ್ನು ಏನು ಜಾರಿ ಮಾಡಿತ್ತು, ಅದೇ ಸರ್ಕಾರ ಆಡಳಿತ ಮಂಡಳಿ ಮತ್ತು ಬಂಡವಾಳಶಾಹಿಗಳ ಒತ್ತಡಕ್ಕೆ ಮಣಿದು ಅದನ್ನು ಹಿಂಪಡೆಯುವ ಹುನ್ನಾರ ನಡೆಸ್ತಾ ಇದೆ. ಅದಕ್ಕೆ ಭಾರತೀಯ ಮಜ್ದೂರ್ ಸಂಘವು ತೀವ್ರವಾಗಿ ವಿರೋಧಿಸುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿಯನ್ನು ಕೈಬಿಟ್ಟು ಕಾರ್ಮಿಕರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕಾರ್ಮಿಕರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರಗೊಳಿಸಬೇಕು. ಇಲ್ಲವಾದಲ್ಲಿ ಬರುವಂತ ದಿನಗಳಲ್ಲಿ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಬರ್ತದೆ. ಹಾಗಾಗಿ ಈಗ ನಮ್ಮ ಬೇಡಿಕೆಗಳು, ರಾಜ್ಯ ಸರ್ಕಾರವು ಮೇ ತಿಂಗಳಿನಲ್ಲಿ ಹೊರಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯನ್ನು ಹಿಂಪಡೆಯದೆ ತಕ್ಷಣ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಇಪಿಎಫ್ ಅಂದ್ರೆ ಪಿಂಚಣಿ 1,000 ರೂಪಾಯಿದಿಂದ 7,000 ರೂಪಾಯಿಗೆ ಹೆಚ್ಚಿಸಬೇಕು. ಇಎಸ್ಐ ವ್ಯಾಪ್ತಿಯ ಮಿತಿಯನ್ನು 21,000 ರೂಪಾಯಿದಿಂದ 42,000 ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು ಹೆಚ್ಚು ಕಾರ್ಮಿಕರಿಗೆ ಸೌಲಭ್ಯ ದೊರಕುವಂತಾಗಬೇಕು. ಇಪಿಎಫ್
ವಂತಿಗೆ ಮಿತಿಯನ್ನು ರೂಪಾಯಿ 15,000 ರೂಪಾಯಿದಿಂದ 30,000 ರೂಪಾಯಿಗೆ ಹೆಚ್ಚಿಸಬೇಕು. ಬೋನಸ್ ಮಿತಿಯನ್ನು 7,000 ರೂಪಾಯಿದಿಂದ 18,000 ರೂಪಾಯಿಗೆ ಹೆಚ್ಚಿಸಬೇಕು. ಉಪಧನವನ್ನು 15 ದಿನದಿಂದ 1 ತಿಂಗಳಿಗೆ ಹೆಚ್ಚಿಸಬೇಕು ಮತ್ತು ಅದರ ಮಿತಿಯನ್ನು 20 ಲಕ್ಷದಿಂದ 40 ಲಕ್ಷಕ್ಕೆ ಹೆಚ್ಚಿಸಬೇಕು. ಇಪಿಎಫ್ ಹೆಚ್ಚುವರಿ ಪಿಂಚಣಿಯನ್ನು ಎಲ್ಲ ವಿಭಾಗದ ಕಾರ್ಮಿಕರಿಗೂ ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಮಿಕರ ಮಾಸಿಕ ಗೌರವಧನವನ್ನು ಹೆಚ್ಚಿಸಬೇಕು. ಬ್ಯಾಂಕಿಂಗ್ ಉದ್ಯಮದಲ್ಲಿ ವಾರಕ್ಕೆ 5 ದಿನದ ಕೆಲಸ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿಯೂಟದ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ರಾಜ್ಯದ ಆರೋಗ್ಯ ಇಲಾಖೆಯ ಒಳ ಮತ್ತು ಹೊರಗುತ್ತಿಗೆ ನೌಕರರಿಗೆ ಅವರ ಹುದ್ದೆಗಳ ಮಂಜೂರಾತಿ ಪಡೆದು ಅವರ ಸೇವೆಯ ಆಧಾರದ ಮೇಲೆ ಆ ನೌಕರರನ್ನು ಕಾಯಂ ಮಾಡಬೇಕು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿರುವ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರ ಪದ್ಧತಿಯನ್ನು ಕೈಬಿಡಬೇಕು. ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿನ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಅದರ ಬಗ್ಗೆ ತನಿಖೆ ಆಗಬೇಕು. ಈ ಎಲ್ಲ ಬೇಡಿಕೆಗಳು ಸರ್ಕಾರ ಆದಷ್ಟು ಬೇಗ ಬಗೆಹರಿಸಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. नागपंचमी के अवसर पर आज दांडेली के कई मंदिरों में नाग देवता की पूजा की गई। मम्मी की पैंट पे लगाएगा तो कल हमने आपसे जो सवाल पूछा था उसका सही जवाब है 7 अगस्त 1906 कोलकाता। कमेंट्स में जवाब देने वाले हैं शैला सुतार, रियान लतीफ, चंदक्का, प्रवीण मिश्रा, रसूल पठान, बशीर दुंडसी कुंदापुर, महावीरा व्यास, देवानंद सडेकर, शंकर पाटिल, योगेश कदम, बसवराज कटगेरी और ब्लैक सी मैक्सटन। आज का सवाल, चंद्रमा से पृथ्वी पर लौटने वाला पहला जानवर कौन सा था? कमेंट्स में जरूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।